ಅಥವಾ ವೆಸ್ಟ್ ಬೆಂಗಾಲಲ್ಲೂ ಈ ತರದ್ದು ನೋಡ್ತಿದ್ವಿ, ನಿಜ. ನಮ್ಮ ಕರ್ನಾಟಕದಲ್ಲ. ಇದಿಷ್ಟು ಆಯ್ತಲ್ಲ, ಅದಾದ್ಮೇಲೆ ಗವರ್ನರ್ ಭೇಟಿ ಮಾಡ್ತಾರೆ ಸುಧಾಕರ್ ಅವರು. ಅದಾದ್ಮೇಲೆ ಮಾತಾಡ್ತಾರೆ. ಜೊತೆಗೆ ನಾನು MTB ನಾಗರಾಜ್ ಆತ್ಮ ಸಾಕ್ಷಿಯಿಂದ ರಾಜೀನಾಮೆ ಕೊಟ್ಟಿದ್ದೀವಿ ಎಂದ್ರು. ನನ್ನನ್ನ ವಿಧಾನಸೌಧದ ಒಳಗೆ ಎಳೆದಾಡಿದ್ದು ನಿಜವಾಗ್ಲೂ ದುರಾದೃಷ್ಟ ಅಂದ್ರು. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಶೇಮ್ ಅಂದ್ರು. ಸರ್ಕಾರ ಮುಂದುವರಿಯಬಾರದು ಅಂತ ಕೂಡ ಸುಧಾಕರ್ ಹೇಳೋದನ್ನ ಮರಿಲಿಲ್ಲ. ಹಾಗಾದ್ರೆ ಅವರೇನು ಮಾತಾಡಿದ್ರು ಬನ್ನಿ ನೋಡಿ. ಇವತ್ತು 4 ಗಂಟೆಗೆ ನಾವು ಏನು ವಿಧಾನಸೌಧಕ್ಕೆ ಹೋಗಿದ್ವಿ. ನಾನು ಮತ್ತು ನಮ್ಮ ವಸತಿ ಸಚಿವರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ನಾಗರಾಜಣ್ಣವರು ಆತ್ಮಸಾಕ್ಷಿಯಿಂದ ಇವತ್ತು ನಾವಿಬ್ಬರು ಕೂಡ ಇವತ್ತು ರಾಜೀನಾಮೆಯನ್ನ, ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ, ನಾಗರಾಜಣ್ಣವರು ಹೊಸಕೋಟೆ ಕ್ಷೇತ್ರದ ಶಾಸಕರಿಗೆ ಇವತ್ತು ನಮ್ಮ ರಾಜೀನಾಮೆ ಪತ್ರವನ್ನು ಸ್ವಇಚ್ಛೆಯಿಂದ ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗ ರಾಜೀನಾಮೆಯನ್ನ ಅಂಗೀಕರಿಸಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ವಿಧಾನಸಭಾ ಅಧ್ಯಕ್ಷರು 17ನೇ ತಾರೀಕು ನಮಗೆ 3 ಗಂಟೆಗೆ 4 ಗಂಟೆಗೆ ಇಬ್ಬರಿಗೂ ಕೂಡ ಅವರು ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ, ಸಂದರ್ಶನದ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೊಂದು ದುರದೃಷ್ಟ, ವಿಷಾದಕರ ಅಂತ ಹೇಳ್ತೇನೆ. ಒಬ್ಬರು ಮಂತ್ರಿ ಆಗಿದ್ದಂಥವರು, 2-3 ಬಾರಿ MLC ಆದಂಥವರು, ಅವರು ನಡ್ಕೊಂಡಿದ್ದಂಥ ರೀತಿ ಅದು ನಾಗರಿಕ ಸಮಾಜದಲ್ಲಿ, ಪ್ರಜಾಪ್ರಭುತ್ವದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಗಬಾರ್ದಾಗಿತ್ತು. ದ ಆಕ್ಷನ್ಸ್ ಈಸ್ ಡಾಕ್ಟರ್ ಸುಧಾಕರ್ ಅವರು ಮಾತಾಡಿದ ಮೇಲೆ ಇದೀಗ MT ನಾಗರಾಜ್ ಅವರ ಸರದಿ. ನನಗೆ ಈ ರಾಜಕೀಯವೇ ಸಾಕಾಗೋಗಿದೆ, ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದೀನಿ ಎಂದ್ರು. ಹಾಗಾದ್ರೆ MTB ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ನಮಗೆ ಬಹಳ ದಿವಸಗಳಿಂದ ಮೈತ್ರಿ ಸರ್ಕಾರದ ಆಡಳಿತದಲ್ಲಿ ಬಹಳ ಬೇಸರ ಆಗಿತ್ತು. ಕಾಂಗ್ರೆಸ್ಸು, ನಾವು ಹುಟ್ಟಿದ್ದೇ ಕಾಂಗ್ರೆಸ್ಸು, ನಾವು ಬೆಳೆದಿದ್ದೇ ಕಾಂಗ್ರೆಸ್ಸು, ನಮ್ಮ ಮನೆಯೇ ಕಾಂಗ್ರೆಸ್ ಮನೆ. ಅಷ್ಟು ನಿಷ್ಠೆಯಿಂದ ನಾವು ಪಕ್ಷಕ್ಕೆ ತ್ಯಾಗ ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾನು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿ ಸಂಘಟನೆ ಮಾಡಿ ಹೋರಾಟಗಳು ಮಾಡಿ ನಾವು ಬಂದಂಥದ್ದು. ಇವತ್ತು ಈ ಮೈತ್ರಿ ಸರ್ಕಾರದಲ್ಲಿ ಇವತ್ತು ನಾವು ಕಾಂಗ್ರೆಸ್ಸನ್ನು ರಾಜೀನಾಮೆ ಕೊಟ್ಟಿದ್ದು ನಮಗೆ ಕೂಡ ಮನಸ್ಸಿಗೆ ಭಾಳ ನೋವು ಕೂಡ ಆಗಿದೆ. ಅಷ್ಟು ನೋವಿನಿಂದ ಇವತ್ತು ನಾವು ನಮ್ಮ ಶಾಸಕರ ಸದಸ್ಯತ್ವಕ್ಕೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಒಂದು ಸಂದರ್ಭಗಳು ಈ ಮೈತ್ರಿ ಸರ್ಕಾರದಲ್ಲಿ ನಮಗೇನೋ ಒಂದು ರೀತಿ ಉಸಿರುಗಟ್ಟಿದ ವಾತಾವರಣದಲ್ಲಿ ನಾವು 5 ತಿಂಗಳು ವಸತಿ ಸಚಿವನಾಗಿ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿ ಅದೊಂದು ರೀತಿ ಉಸಿರು ಕಟ್ಟಿದ ವಾತಾವರಣ. ಅದರಿಂದ ನಮಗೆ ಬಹಳ ಮನಸ್ಸಿಗೆ ಬೇಸತ್ತು. ಇವತ್ತು ನಾವು ನಮ್ಮ ಸದಸ್ಯತ್ವಕ್ಕೆ ನಾವು ವಿಧಾನಸೌಧದ ಒಳಗಡೆ ಸ್ಪೀಕರ್ ಕಚೇರಿ ಇಲ್ಲದ ಗಲಾಟೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಇಬ್ಬರು ಶಾಸಕರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಗಲಾಟೆ ಬಗ್ಗೆ ಯಡಿಯೂರಪ್ಪನವರು ದೋಸ್ತಿ ಸರ್ಕಾರದ ನಾಯಕರು ಮಾತ್ರ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಸುಧಾಕರ್, ಹೊಸಕೋಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರು N ನಾಗರಾಜ್ MBT ಅವರಿಬ್ಬರು ಕೊಟ್ಟರು ಹೋಗಿದ್ದಾರೆ. ನಾವು ಒಳಗಡೆ ಹೇಳಿದ್ರಿ, ಕಂಪ್ಲೇಂಟ್ ಕೊಟ್ಟರೆ ಏನು ಸರಿ ಕಡೆ ಕಂಪ್ಲೇಂಟ್ ಏನು ತೆಗಿಬಾರ್ದು, ಆಕ್ಷನ್ ಏನು ತಗೊಳ್ಳಿ. ನಾನು ಅನ್ನೆಸರಿ ಸ್ಪೀಕರ್ ಡಿಲೇ ಮಾಡಬಾರ್ದು, ತಕ್ಷಣ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಬಹುಮತವನ್ನು ಕಳ್ಕೊಂಡಿರೋದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು. ಸ್ಪೀಕರ್ ಅವರು ಡಿಲೇ ಮಾಡ್ದೇನೆ ಅದನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ವಿಧಾನಸೌಧದ ಒಳಗೆ ನಡೆದಂತಹ ಗಲಾಟೆ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ಮಾತಾಡಿದ್ದಾರೆ. ಯಾರ ಮೇಲೆ ದೌರ್ಜನ್ಯ ಕೂಡ ಆಗಿಲ್ಲ, ಯಾರ ಮೇಲೂ ಹಲ್ಲೆ ಮಾಡಿಲ್ಲ. ನಾವು ಸುಧಾಕರ್ ಮನವೊಲಿಕೆಗೆ ಪ್ರಯತ್ನ ಪಟ್ವಿ ಮಾತ್ರ. ಬಿಜೆಪಿಯವರೇ ಗೂಂಡಾಗಿರಿ ಮಾಡಿದ್ರು ರೀ, ಬಿಜೆಪಿಯವರು ಲಜ್ಜೆಗೆಟ್ಟವರು ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದರು. ಗೂಂಡಾಗಿರಿ ಮಾಡಿರೋರು ಬಿಜೆಪಿಯವರು. ನಮ್ಮ MLA ಸುಧಾಕರ್ ಅವ್ರನ್ನ ನಮ್ಮ ಲೀಡರ್ಗಳು ಕರ್ಕೊಂಡ್ಬಂದು ಮಾತಾಡ್ತಾ ಇದ್ರು. ಬಿಜೆಪಿಯವ್ರಿಗೂ ಸುಧಾಕರ್ಗೂ ಏನ್ ಸಂಬಂಧ? ಬಿಜೆಪಿ MLAs, ವರ್ಕರ್ಸ್, ದೇ ಆರ್ ರೌಡೀಸ್. He is our MLA. So we discussed cordially.
have a long discussion. Why are you doing this? Because he's our colleague. Oh, there is some emotion. But we had a very cordial discussion. Let's see what happens. BJP is blowing it out of proportion. There was nothing wrong. Dr. Sudhakar has submitted his resignation, and we just wanted to have a chat with him. I personally requested. He obliged, and we had a chat with the PCC president as well as the CLP leader. That's about it. ದೋಸ್ತಿ ಸರ್ಕಾರದೊಳಗಿನ ಇಷ್ಟೆಲ್ಲ ಹೈಡ್ರಾಮಾ ನೋಡಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಕುಗ್ಗಿ ಹೋಗಿದ್ದಾರೆ. ಶುಕ್ರವಾರನೇ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 14 ರೆಬಲ್ ಶಾಸಕರು, 2 ಪಕ್ಷೇತರ ಶಾಸಕರು ಹಾಗೂ ಇವತ್ತು 2 ಶಾಸಕರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ನೋಡಿ ಕಂಗಾಲಾಗಿದ್ದಾರೆ. ಸರ್ಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವ ಮಾರ್ಗನೂ ಕೂಡ ಕಾಣಿಸ್ತಾ ಇಲ್ಲ. ಇದೇ ನೋವಿನಿಂದ ಯಾವ ಬೆಂಗಾವಲು ವಾಹನ ಇಲ್ಲದೆ 2 ಗಂಟೆಗಳ ಕಾಲ ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು. ಅದಾದ್ಮೇಲೆ ಅವರು ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದಾರೆ. ದೇವೇಗೌಡರ ಭೇಟಿ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೂ ಬಿಜೆಪಿ ಆಪರೇಷನ್ ಬಗ್ಗೆ ಕೂಡ ಕಿಡಿಕಾರಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬಂದಿದೆ. ಇನ್ನು ಮಾಧ್ಯಮ ಪ್ರಕಟಣೆ ರಿಲೀಸ್ ಮಾಡಿರುವಂತಹ ಮುಖ್ಯಮಂತ್ರಿಗಳು ಮುಂಬೈ ಪೊಲೀಸರು ಹಾಗೂ ಅಲ್ಲಿನ ಸರ್ಕಾರ ಡಿಕೆಶಿ ಅವರನ್ನ ನಡೆಸಿಕೊಂಡ ಬಗ್ಗೆ ಖಂಡಿಸಿದ್ದಾರೆ. ಬಿಜೆಪಿ ಪ್ರಜಾಪ್ರಭುತ್ವದ ಎಲ್ಲೆ ಮೀರಿ ವರ್ತನೆ ಮಾಡ್ತಾ ಇದೆ ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ನಾಳೆ 11 ಗಂಟೆಗೆ ಸಿಎಂ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಮೂಲಗಳ ಪ್ರಕಾರ ಶುಕ್ರವಾರವೇ ಅಧಿವೇಶನದಲ್ಲಿ ಯಡಿಯೂರಪ್ಪನವರ ರೀತಿಯಲ್ಲೇ ಸಿಎಂ ವಿದಾಯದ ಭಾಷಣ ಮಾಡಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿಬರ್ತಾ ಇದೆ. ಇದೀಗ ಬೆಂಗಳೂರಿಂದ ಮುಂಬೈ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅತೃಪ್ತ ಶಾಸಕರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗಿದ್ರು. ಇದೀಗ ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ. ರೆಬಲ್ ಶಾಸಕರಿದ್ದಂತಹ ಹೋಟೆಲ್ ಒಳಗಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಡದ ಕಾರಣ ಡಿ.ಕೆ.ಶಿ ಸುಮಾರು 7 ಗಂಟೆಗಳ ಕಾಲ ರೋಡಲ್ಲಿ ನಿಲ್ಲಬೇಕಾಯ್ತು, ಅಲ್ಲೇ ಕೂತ್ಕೋಬೇಕಾಯ್ತು. ಇನ್ನು ಜಿಟಿ ಮಳೆ ಬೇರೆ ಬರ್ತಾ ಇತ್ತು, ಅಲ್ಲೇ ತಿಂಡಿ ತರಿಸ್ಕೊಂಡು ತಿಂದ್ರು. ಎಷ್ಟಾದ್ರೂ ಕೂಡ ಮುಂಬೈ ಪೊಲೀಸರು ಮಾತ್ರ ಹೋಟೆಲ್ ಒಳಗಡೆ ಬಿಡ್ಲೇ ಇಲ್ಲ. ಕೊನೆಗೂ ಕೂಡ ಪೊಲೀಸರ ವಶಕ್ಕೆ ಪಡ್ಕೊಂಡ್ರು. ಅದಾದ್ಮೇಲೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಈ ನಡುವೆ ಮುಂಬೈಗೆ ತೆರಳಿದ್ದಾರೆ BY ವಿಜಯೇಂದ್ರ. ಎಲ್ಲ ಬೆಳವಣಿಗೆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ರೆಡಿ ಇದೆ, ಬನ್ನಿ ನೋಡೋಣ. ಮುಂಬೈನಲ್ಲಿ ಕರ್ನಾಟಕ 7 ಗಂಟೆ ಹೈಡ್ರಾಮಾ, ಡಿಕೆಶಿ ವಶಕ್ಕೆ. ಜಿಟಿ ಮಳೆಯಲ್ಲೇ ನೆನೆಯುತ್ತಿರೋ ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್. ಡಿಕೆಶಿ ಜೊತೆ ಸಚಿವ ಜಿಟಿ ದೇವೇಗೌಡ, ಶಾಸಕ ಶಿವಲಿಂಗೇಗೌಡ ಹಾಗೂ ಬಾಲಕೃಷ್ಣ. ಇದಕ್ಕೆಲ್ಲ ಕಾರಣ ಮುಂಬೈನ ಹೋಟೆಲ್ ಒಳಗಿದ್ದ ರೆಬಲ್ ಶಾಸಕರು. ಮುಂಬೈನ ರೆನೆಸೈನ್ಸ್ ಹೋಟೆಲ್ನಲ್ಲಿರೋ ರೆಬಲ್ ಶಾಸಕರ ಮನವೊಲಿಕೆಗೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ ಎಂಬ ಸುದ್ದಿ ತಿಳಿದಿದ್ದಂತೆ 10 ರೆಬಲ್ ಶಾಸಕರು ಅಲರ್ಟ್ ಆಗಿಬಿಟ್ರು. ಡಿಕೆಶಿಯಿಂದ ನಮಗೆ ಬೆದರಿಕೆ ಇದೆ, ಡಿಕೆಶಿ ಹೋಟೆಲ್ ಪ್ರವೇಶಿಸದಂತೆ ತಡೆಯಿರಿ ಎಂದು ಮುಂಬೈ ಪೊಲೀಸ್ ಕಮಿಷನರ್ಗೆ ರಾತ್ರೋರಾತ್ರಿ ಮನವಿ ಮಾಡಿಕೊಂಡ್ರು. ಅಷ್ಟರಲ್ಲಾಗಲೇ ಬಿಜೆಪಿಯ ಅಶೋಕ್ ಹಾಗೂ ಮಾಜಿ ಸ್ಪೀಕರ್ ಬೋಪಯ್ಯ ಇದೇ ರೆನೆಸೈನ್ಸ್ ಹೋಟೆಲ್ನಲ್ಲಿದ್ದು ಡೈರೆಕ್ಷನ್ ಕೊಟ್ಟಿದ್ರು. ಅಶೋಕ್ ಹಾಗೂ ಬೋಪಯ್ಯ ರೆಬಲ್ ಶಾಸಕರನ್ನ ಬೆಂಗಳೂರಿಗೆ ಕರೆತಂದು ಮತ್ತೆ ರಾಜೀನಾಮೆ ಕೊಡಿಸುತ್ತಾರೆ ಎಂಬ ಆತಂಕದಿಂದ ಡಿಕೆಶಿ ಮುಂಜಾನೆ 7:30ಕ್ಕೆ ಮುಂಬೈನಲ್ಲಿದ್ರು. 8 ಗಂಟೆ ಸುಮಾರಿಗೆ ಹೋಟೆಲ್ ರೆನೆಸೈನ್ಸ್ ಮುಂದೆ ಪ್ರತ್ಯಕ್ಷರಾಗಿದ್ರು. ಆದ್ರೆ ರೆಬಲ್ ಶಾಸಕರು ನೀಡಿದ್ದ ದೂರಿನ ಅನ್ವಯ ಡಿಕೆಶಿ ಹೋಟೆಲ್ ಒಳಗೆ ಪ್ರವೇಶಿಸದಂತೆ ತಡೆಯಲು ಮುಂಬೈ ಪೊಲೀಸರು ಸಜ್ಜಾಗಿದ್ರು. ಡಿಕೆಶಿ ಸುತ್ತ ಪೊಲೀಸರು ಸುತ್ತುವರೆದ್ರು. ಡಿಕೆಶಿ ಅಂಡ್ ಟೀಮ್ ಮಳೆಯಲ್ಲಿ ನೆನೆಯುತ್ತಿದ್ರು, ಪೊಲೀಸರು ಮಾತ್ರ ಒಳಗೆ ಬಿಡಲ್ಲ ಅಂದ್ರು. ಹೋಟೆಲ್ ಬುಕ್ ಮಾಡಿದ್ದಕ್ಕೆ ಡಿಕೆಶಿ ಸಾಕ್ಷಿ ತೋರಿಸಿದ್ರು, ಪೊಲೀಸರು ಮಾತ್ರ ಕೇಳಲಿಲ್ಲ. ಡಿಕೆಶಿಗೆ ಕಾಫಿ ಇಲ್ಲ, ತಿಂಡಿ ಇಲ್ಲ. ಹೀಗಾಗಿ 9:30ರ ಸುಮಾರಿಗೆ ಪೊಲೀಸರೇ ಡಿಕೆಶಿ ಅಂಡ್ ಟೀಮ್ಗೆ ಕಾಫಿ ತರಿಸಿಕೊಟ್ರು. ಇತ್ತ ಬಿಜೆಪಿ ಕಾರ್ಯಕರ್ತರು ಹಾಗೂ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಬೆಂಬಲಿಗರು ಡಿಕೆಶಿ ವಿರುದ್ಧ ಘೋಷಣೆ ಕೂಗಲು ಆರಂಭಿಸಿದ್ರು. ಆಮೇಲೆ 11 ಗಂಟೆ ಸುಮಾರಿಗೆ ಪೊಲೀಸರು ಸ್ಯಾಂಡ್ವಿಚ್ ತರಿಸಿಕೊಟ್ರು. ಇದಾದ ಮೇಲೆ 11:30ಕ್ಕೆ ಇಡ್ಲಿ, ವಡೆ, ಚಟ್ನಿ, ವಡಾಪಾವ್ ತರಿಸಿಕೊಟ್ರು. 12:30ಕ್ಕೆ ಪೊಲೀಸರೇ ಜ್ಯೂಸ್ ತರಿಸಿಕೊಟ್ರು. ಇಷ್ಟಾದರೂ ಡಿಕೆಶಿ ಜಾಗ ಬಿಟ್ಟು ಕದಲಲಿಲ್ಲ. ರೆಬಲ್ ಶಾಸಕರನ್ನ ಭೇಟಿ ಮಾಡಿಯೇ ಸಿದ್ಧ, ವಾಪಸ್ ಹೋಗಲ್ಲ ಅಂತ ಜಿದ್ದಿಗೆ ಬಿದ್ದು ಹಠ ಹಿಡಿದಿದ್ರು. ನಾನೇನು ಬಂದೂಕು ತಂದಿಲ್ಲ, ಒಳಗೆ ಬಿಡಿ ಅಂದ್ರು. Police officer is telling that they have not, hotel is not permitting them to go inside because of the security threat. I don't want to harm any. We have not got any illegal force. I don't have any weapons. Only I have a heart here. They should use security. After all, they are our legislators. It is better to use security, but no doubt. But not allowing us to enter the hotel. What is this? This is India, I say. This is a democratic country. I will contact them
I have been invited here by my friends only who are there inside the room only. Are they held captive? Yes. See, Are they held captive? no, those who are inside only, they gave me a call. Please come, you rescue us. ಡಿಕೆಶಿ ಜಾಗ ಖಾಲಿ ಮಾಡದೆ ಇರೋದ್ರಿಂದ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಯಿತು. ಆಗ ಮುಂಬೈನ ಕಾಂಗ್ರೆಸ್ ನಾಯಕರು ಡಿಕೆಶಿಗೆ ಬೆಂಬಲ ನೀಡಿದ್ರು. ಶಾಸಕರಾದ ನಸೀಂ ಖಾನ್, ಮಿಲಿಂದ್ ದಿಯೋರಾ, ಅನುಪಮ್ ಕೂಡ ಹೋಟೆಲ್ ಮುಂದೆ ಬಂದು ಪ್ರತಿಭಟಿಸಿದ್ರು. ಮಹಾರಾಷ್ಟ್ರ ಬಿಜೆಪಿ ಪೊಲೀಸರನ್ನ ದುರುಪಯೋಗ ಮಾಡಿಕೊಳ್ತಿದೆ, ಸರ್ಕಾರ ಪೊಲೀಸರನ್ನು ದುರುಪಯೋಗ ಮಾಡಿಕೊಳ್ತಿದೆ ಎಂದು ದೂರಿದ್ರು. ಶಿವಲಿಂಗೇಗೌಡ ಹಾಗೂ ಜಿಟಿ ದೇವೇಗೌಡ ಕೂಡ ಮಹಾರಾಷ್ಟ್ರ ಪೊಲೀಸರ ಕ್ರಮವನ್ನ ಖಂಡಿಸಿದ್ರು. ಯಾರನ್ನು ಏನು ಬಲಾತ್ಕಾರವಾಗಿ ಇಲ್ಲಿ ಏನಾರ ಒತ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರು ಮಾತ್ರ ಪೊಲೀಸ್ನವ್ರು ಎಂಟ್ರಿ ಆಗ್ಬೇಕು. ಇಲ್ಲಿ ಡೆಮಾಕ್ರಸಿ ಒಳಗೆ ಬಲಾತ್ಕಾರವಾಗಿ ಅವರನ್ನ ಇಲ್ಲಿ ಕೂಡಾಕಿದ್ದಾರೆ ಅಂತೇಳಿ ನಾವು ಆ ವಿಚಾರನ ತಿಳ್ಕೊಂಡು ಹೋಗಿ ಬಂದಿದೀವಿ. ನಿನ್ನೆ ಬಿಜೆಪಿ ಮುಖಂಡರಾಗಿದ್ದ ಅಶೋಕ್ರವರು, ಬೋಪಯ್ಯನವರು ಇಬ್ರು ಬಂದಿದ್ದಾರೆ. 12 ಗಂಟೆ ರಾತ್ರಿ ಗಂಟಿದ್ದಾರೆ. ಅವ್ರದ್ದು ಕಂಪ್ಲೇಂಟ್ ಬರ್ಸಿದ್ದಾರೆ. ಕಮಿಷನರ್ ಕಂಪ್ಲೇಂಟ್ ಕೊಡ್ಸಿದ್ದಾರೆ. ಆಪರೇಷನ್ ಕಮಲ ಅಲ್ವಾ ಇದು? ಹೋಟೆಲ್ ಮುಂದೆ ಗಲಾಟೆ ಜೋರಾಗ್ತಿದ್ದಂತೆ ಹೋಟೆಲ್ ಆಡಳಿತ ಮಂಡಳಿ ಮುಂಬೈ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಹೋಟೆಲ್ ಮುಂದಿನ ಜನಜಂಗುಳಿಯನ್ನು ತೆರವು ಮಾಡಬೇಕೆಂದು ಮನವಿ ಮಾಡಿತು. ಈ ವೇಳೆ ಡಿಕೆಶಿ ಬುಕ್ ಮಾಡಿದ್ದ ಹೋಟೆಲ್ ರೂಮ್ ರದ್ದು ಮಾಡಿ ಬೇರೆ ಹೋಟೆಲ್ನಲ್ಲಿ ರೂಮ್ ವ್ಯವಸ್ಥೆ ಮಾಡಲಾಗುವುದು ಎಂದು ಪೊಲೀಸರು ಹೇಳಿದ್ರೂ ಡಿಕೆಶಿ ಒಪ್ಪಲಿಲ್ಲ. ಕೊನೆಗೆ 12 ಗಂಟೆ ಹೊತ್ತಿಗೆ ಡಿಕೆಶಿ ಬುಕ್ ಮಾಡಿದ್ದ ರೂಮನ್ನೇ ಕ್ಯಾನ್ಸಲ್ ಮಾಡಲಾಯಿತು. ಕೊನೆಗೆ ಡಿಕೆಶಿ ತಂಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲು ಪೊಲೀಸರು ಮುಂದಾದ್ರು. ಸುಮಾರು 15 ಬಸ್ಗಳಲ್ಲಿ ಪೊಲೀಸರು ಬಂದು ನಿಂತರು. ಸುಮಾರು 2:50ಕ್ಕೆ ಎಲ್ಲರನ್ನು ಕಸ್ಟಡಿಗೆ ಪಡೆಯಲಾಯಿತು. ಡಿಕೆಶಿ ಟೀಮ್ ಅನ್ನು ಬಾಂದ್ರಾ ಕುರ್ಲಾ ಗೆಸ್ಟ್ ಹೌಸ್ನಲ್ಲಿಟ್ಟಿದ್ದ ಪೊಲೀಸರು ಸಂಜೆ ಹೊತ್ತಿಗೆ ಎಲ್ಲರನ್ನೂ ಬಿಟ್ಟು ಕಳಿಸಿದ್ರು. ಒಟ್ನಲ್ಲಿ ಇಡೀ ದಿನ ಮುಂಬೈನಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದು ಹೋಯಿತು. ಮುಂಬೈನಿಂದ ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ. ಮುಂಬೈ ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆ ಆದ್ಮೇಲೆ ಡಿಕೆ ಶಿವಕುಮಾರ್ ಮಾತಾಡಿದ್ರು. ಅವ್ರೇನ್ ಮಾತಾಡಿದ್ರು ಅದನ್ನು ಕೇಳಿಸ್ಕೊಂಡ್ಬಿಡಿ. ಸುಮಾರು 5-6 ಗಂಟೆ ಆದ ನಂತರ ನನ್ನನ್ನು ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಬಂದು ಈ ಗೆಸ್ಟ್ ಹೌಸ್ನಲ್ಲಿ ಇಟ್ಟಿದ್ದಾರೆ. ಈಗ ಮುಂಬೈನಿಂದ ನನ್ನನ್ನು ಹೊರಗಡೆ ಹಾಕಿದ್ದಾರೆ. ಹೊರಗಡೆ ಹಾಕಿದ್ದೇವೆ ಅಂತೇಳಿ ಪೊಲೀಸವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಾನು ಇಲ್ಲೇ ಇರಬೇಕು, ಅವನು ಭೇಟಿ ಮಾಡೇ ಹೋಗಬೇಕು, ಏನೇ ಆದರೂ ನಾನು ಭೇಟಿ ಮಾಡಿ ಹೋಗಲೇಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೇನೆ. ಆದರೆ ಪೊಲೀಸ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ದಯವಿಟ್ಟು ನಿಮ್ಮನ್ನು ಮುಂಬೈಯಿಂದ ಹೊರಗಡೆ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏರ್ಪೋರ್ಟ್ವರೆಗೂ ನಿಮ್ಮನ್ನ ಕರ್ಕೊಂಡೋಗಿ ನಾನು ಬಿಡಲೇಬೇಕು ಅಂತೇಳಿ ಅವರು ಆದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧ ನೀತಿ. ಬಿಜೆಪಿ ಸ್ನೇಹಿತರು ಹೇಳ್ತಾ ಇದ್ದಾರೆ ನಮ್ದೇನು ಕೈವಾಡ ಇಲ್ಲ ಅಂತ. ಒಳಗಡೆ ಬಿಜೆಪಿಯವರು ಇದ್ದಾರೆ, ಬಿಜೆಪಿ ಫ್ರೆಂಡ್ಸ್ ಇದ್ದಾರೆ. ಈಗೂ ನನಗೆ ನಂಬಿಕೆ ಇದೆ, ಎಲ್ಲ ನನ್ನ ಮಿತ್ರರು ಬರ್ತಾರೆ, ಕಾಂಗ್ರೆಸ್ಸು JDS ಸರ್ಕಾರನ ಉಳಿಸ್ಕೊಳ್ತಾರೆ. 11 ಜನ ರಾಜೀನಾಮೆ ಕೊಟ್ಟು ಮುಂಬೈಗೆ ಹಾರಿದ್ದಾರೆ. ಕಳೆದ 5 ದಿನದಿಂದ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅವರ ರಾಜೀನಾಮೆ, ಅದರಲ್ಲೂ ಕೂಡ ಸುಮಾರು 9 ಜನರ ರಾಜೀನಾಮೆ ಕ್ರಮಬದ್ಧವಾಗಿಲ್ಲ ಅಂತ ಸ್ಪೀಕರ್ ಹೇಳಿದ್ರು. ಇದೀಗ ಅವರೆಲ್ಲರೂ ಕೂಡ ಮತ್ತೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಲ್ಲ ಅಂದಿದ್ದಾರೆ. ಬೆಂಗಳೂರಿಗೆ ವಾಪಸ್ ಕೂಡ ಹೋಗಲ್ಲ ಅಂದಿದ್ದಾರೆ. ಇನ್ನು ಸ್ಪೀಕರ್ ನಡೆಯನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆ ಎಲ್ಲ ಅತೃಪ್ತ ಶಾಸಕರು. ನಾವು ಯಾವುದೇ ಕಾರಣಕ್ಕೂ DK ಭೇಟಿ ಆಗಲ್ಲ. ಹೊರಗಿದ್ದೇವೆ, ಈಗ ನಾವು ಯಾವುದೇ ಕಾರಣಕ್ಕೂ ಭೇಟಿ ಆಗಲ್ಲ. ಮತ್ತು ಇನ್ನೂ 4 ಜನ ಇವತ್ತು ಬಂದು ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ಆಗಿದ್ದು ಹಾಗೆ ಬಿಡ್ಲಿ, ಏನೇ ಆದ್ರೂ ಚಿಂತೆ ಇಲ್ಲ. ದೋಸ್ತಿ ಸರ್ಕಾರದ ಜೊತೆ ಮಾತ್ರ ಹೆಜ್ಜೆ ಹಾಕಲ್ಲ. DK ಶಿವಕುಮಾರ್ ಜೊತೆ ಮಾತಾಡಲ್ಲ. ಮುಂಬೈನಲ್ಲಿರೋ ರೆಬೆಲ್ ಶಾಸಕರ ರೆಬೆಲ್ ಮಾತುಗಳಿವೆ. 9 ರಾಜೀನಾಮೆ ಕ್ರಮಬದ್ಧವಿಲ್ಲವೆಂದು ಸ್ಪೀಕರ್ ರಮೇಶ್ ಕುಮಾರ್ ನಿನ್ನೆ ಹೇಳಿದ್ದೆ ತಡ ಹಿಂದೆ ಮತ್ತೆ ಹೊಸದಾಗಿ ಅತೃಪ್ತ ಶಾಸಕರು ರಾಜೀನಾಮೆ ನೀಡಿದ್ದಾರೆ. ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ತಮ್ಮ ಮಗ ವಿವೇಕ್ ಹೆಬ್ಬಾರ್ ಮೂಲಕ ಸ್ಪೀಕರ್ ಕಚೇರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪರಮಾಪ್ತ KR ಪುರಂ ಶಾಸಕ ಭೈರತಿ ಬಸವರಾಜ್ ತಮ್ಮ PA ಮೂಲಕ ಸ್ಪೀಕರ್ ಕಚೇರಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಇನ್ನುಳಿದ ಶಾಸಕರಾದ ಯಶವಂತಪುರ ಶಾಸಕ ST ಸೋಮಶೇಖರ್, ಹುಣಸೂರು ಶಾಸಕ H ವಿಶ್ವನಾಥ್, RR ನಗರ ಶಾಸಕ ಮುನಿರತ್ನ, ಹಿರೇಕೆರೂರು ಶಾಸಕ BC ಪಾಟೀಲ್, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಸ್ಪೀಡ್ ಪೋಸ್ಟ್ ಮೂಲಕ ಸ್ಪೀಕರ್ ಕಚೇರಿಗೆ ಹೊಸದಾಗಿ ರಾಜೀನಾಮೆ ಪತ್ರ ರವಾನೆ ಮಾಡಿದ್ದಾರೆ. ಇನ್ನು 4-5 ರೆಬೆಲ್ ಶಾಸಕರು ಬಂದು ತಮ್ಮ ಟೀಮ್ ಸೇರಲಿದ್ದಾರೆ ಎಂಬ ಅಚಲ ವಿಶ್ವಾಸದಲ್ಲಿದ್ದಾರೆ. ಯಾರನ್ನು ಕೂಡ ನಾವು ರಾಜಕೀಯಕ್ಕೋಸ್ಕರ ನಾವು ಭೇಟಿ ಮಾಡೋದಿಲ್ಲ ಅಂತೇಳಿ, ಆದ್ರೆ ಶಿವಕುಮಾರ್ ಅವರಿಗೆ ನಾವು ಅವಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಲ್ಲ. ಇದು ರಾಜಕಾರಣ, ವಿಶ್ವಾಸ ಬೇರೆ, ರಾಜಕಾರಣ ಬೇರೆ. ರಾಜಕಾರಣದ ವಿಷಯದಲ್ಲಿ ನಾವು ಸದ್ಯಕ್ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡತಕ್ಕಂಥದ್ದು
ಆಗೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈಗ ನಾವು ಬಹಳಷ್ಟು ಬೇಜಾರಲ್ಲಿದ್ದೇವೆ. ನಾವು ಯಾರ ಹತ್ರ ಮಾತಾಡೋಂಥ ಸ್ಥಿತಿನಲ್ಲಿಲ್ಲ. ದಯಮಾಡಿ ಯಾರಾದ್ರೂ ನಮ್ಮನ್ನು ಮಾತಾಡ್ಸಕ್ಕೆ ಬಂದಿದ್ರೆ ದಯಮಾಡಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ತಾವು ವಾಪಸ್ ಹೋಗ್ಬೇಕು ಅಂತ ಹೇಳಿ ಮನವಿಯನ್ನು. ಇನ್ನು ಶಾಸಕ ಸ್ಥಾನಕ್ಕೆ ನೀಡಿರೋ ರಾಜೀನಾಮೆಯನ್ನ ಶೀಘ್ರವೇ ಅಂಗೀಕರಿಸಬೇಕೆಂದು ರೆಬೆಲ್ ಶಾಸಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜೀನಾಮೆ ಅಂಗೀಕಾರ ವಿಳಂಬವಾಗ್ತಿದೆ, ತಡ ಮಾಡಲೆಂದೇ ಸ್ಪೀಕರ್ ನೆಪ ಹೇಳುತ್ತಿದ್ದಾರೆಂದು ರೆಬೆಲ್ ಶಾಸಕರು ಆಕ್ಷೇಪವೆತ್ತಿದ್ದಾರೆ. ಅತೃಪ್ತ ಶಾಸಕರ ಪರ ಮಾಜಿ ಅಟಾರ್ನಿ ಜನರಲ್ ಮುಕುಲ್ ರಹಟೋಗಿ ವಾದ ಮಾಡಲಿದ್ರೆ, ದೋಸ್ತಿ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ. ಈ ಅರ್ಜಿ ನಾಳೆ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಇವತ್ತು ವಿಧಾನಸೌಧದ ಹತ್ರ ಅಂದ್ರೆ ಗಾಂಧಿ ಪ್ರತಿಮೆ ಹತ್ರ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ರು. ಯಡಿಯೂರಪ್ಪನವರು ಜಿಟಿ ಮಳೆಯಲ್ಲೂ ಕೂಡ ಇಡೀ ಬಿಜೆಪಿಗರು ಅಲ್ಲಿ ಪ್ರೊಟೆಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅದಾದ್ಮೇಲೆ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ರು. ಅದಾದ್ಮೇಲೆ ಸ್ಪೀಕರ್ ಭೇಟಿ ಮಾಡಿದ್ರು. ಶೀಘ್ರವೇ ರೆಬೆಲ್ ಶಾಸಕ ರಾಜೀನಾಮೆ ಅಂಗೀಕಾರಕ್ಕೆ ಒತ್ತಾಯ ಮಾಡಿದ್ರು. ಇನ್ನು ಮಗದೊಂದು ಕಡೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೀತಿರೋದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಕೂಡ ಗರಂ ಆದ್ರು. ಐಟಿ ಮೂಲಕ ಎಲ್ಲ ಶಾಸಕರನ್ನ ಹೆದರಿಸ್ತಾ ಇದ್ದಾರೆ ಅಂದ್ರು. ರಾಜ್ಯಪಾಲರ ಮೂಲಕ ಸರ್ಕಾರ ಕೆಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಇನ್ನು ಬೆಂಗಳೂರಿನ ಐಟಿ ಕಚೇರಿ ರಾಜಭವನದ ಮುಂದೆ ಕೂಡ ಅವರು ಪ್ರತಿಭಟನೆ ಮಾಡಿದ್ರು. ಮಗದೊಂದು ಕಡೆ ದೇವೇಗೌಡರು, ಗುಲಾಂ ನಬಿ ಆಜಾದ್, ಸಿದ್ದರಾಮಯ್ಯ ಅವರು, ವೇಣುಗೋಪಾಲ್ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ಮಾಡಿದ್ರು. ವಿಶ್ವಕಪ್ ಸೆಮಿಫೈನಲ್ ಬಹಳ ಬೇಜಾರೂರಿ. ಬಿಕಾಸ್ ಸೋಲು ಮೂಲಕ ಭಾರತದ ಕನಸು ಕಂಪ್ಲೀಟ್ ಭಗ್ನ ಆಗೋಯ್ತು. ನ್ಯೂಜಿಲೆಂಡ್ 18 ರನ್ಗಳೊಂದಿಗೆ ಗೆದ್ದು ಫೈನಲ್ ಪ್ರವೇಶ ಮಾಡಿದೆ. ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ಅವರು 50 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 239, 240 ರನ್ಗಳ ಟಾರ್ಗೆಟ್ ಇತ್ತು. ಈ ಗುರಿ ಬೆನ್ನತ್ತಿದ ಭಾರತಕ್ಕೆ ಸ್ಟಾರ್ಟಿಂಗ್ ಇಂದನೇ ಆಘಾತ. ಕೊಹ್ಲಿ, ರಾಹುಲ್ ಎಲ್ಲರೂ ಕೂಡ ಪೆವಿಲಿಯನ್ಗೆ ಸೇರ್ಬಿಟ್ರು. 5 ರನ್ಗೆ ಪ್ರಮುಖ 3 ವಿಕೆಟ್ ಕಳೆದೋಯ್ತು. ಫೈನಲಿ ಭಾರತವನ್ನು ಗೆಲ್ಲಿಸುವ ಆಕಾಂಕ್ಷೆ ಇದ್ದದ್ದು ಜಡೇಜಾ ಮತ್ತು ಧೋನಿಗೆ, ಅದು ಕೂಡ ಕೊನೆಗೆ ಬಿಟ್ಟು ಹೋಯಿತು. ಫೈನಲಿ 7ನೇ ವಿಕೆಟ್ ಅನ್ನೋದಕ್ಕವರು ಚೆನ್ನಾಗಿತ್ತು. ಬಟ್ ಕೊನೆಯದಾಗಿ ಭಾರತ 18 ರನ್ಗಳಿಂದ ಸೋತು ಬಿಡ್ತು. ನ್ಯೂಜಿಲೆಂಡ್ 18 ರನ್ಗಳಿಂದ ಗೆಲ್ತು, ಫೈನಲ್ಗೆ ಆಯ್ಕೆ ಆಯಿತು. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹರೀಶ್ ನಾಗರಾಜ್ ಹೋಗಿ ಬರ್ತೀನಿ. ಇವತ್ತು ರಾತ್ರಿ ಮತ್ತು ನಾಳೆ ಇನ್ನೂ ಕೂಡ ಏನೋ ದೊಡ್ಡ ಡ್ರಾಮಾ ನೋಡೋದಿದೆ. ನಾವು ಕರ್ನಾಟಕ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಆ ಎಲ್ಲ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮಗೆ ಹಿಡಿದಿಟ್ಟು ಕೊಡ್ತೀವಿ. ಇನ್ನು ಕೆಲವೇ ಕ್ಷಣದಲ್ಲಿ 3 ರಾತ್ರಿ 3 ಮೀಟಿಂಗ್ 3 ಗುನ್ನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.